ಹಾಯ್ ಫ್ರೆಂಡ್ಸ್, ಎಲ್ಲ ನಮಸ್ಕಾರ. ಬನ್ನಿ ಇವತ್ತಿನ ಡಿಸೈನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಡಿಸೈನು ತುಂಬ ಗ್ರ್ಯಾಂಡಾಗಿ ಹೆವಿಯಾಗಿ ಇದು ಮದುವೆದು ಬ್ರೈಡಲ್ ಡಿಸೈನ್ನ ಹಾಕೋದನ್ನ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಇವತ್ತು ನಾನು ಇದಕ್ಕೆ ಈ ಥರ ಸಿಂಪಲ್ ಆಗಿರೋ 3mm ಬೀಡ್ಸ್ನ ತೊಗೊಂಡಿದ್ದೀನಿ. ಮತ್ತು ನೋಡಿ, ಇದು 10.075mm ಕ್ರೋಶೆ ತೊಗೊಂಡಿದ್ದೀನಿ. ಮತ್ತು 2 ಕಲರಲ್ಲಿ 6 ಎಳೆ ದಾರನ ತೊಗೊಂಡಿದ್ದೀನಿ. ಸ್ಯಾರಿದು ಪಲ್ಲು ಕಲರು ಮತ್ತು ಬಾಡಿ ಕಲರಲ್ಲಿ ನೀವು ಥ್ರೆಡ್ನ ತೊಗೊಳ್ಳಿ. ಇದು ಆಲ್ರೆಡಿ ನಾನು ಹಾಕಿದ್ದೆ ಡಿಸೈನ್ನ. ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರ ಮತ್ತೆ ಇನ್ನೊಂದು ಸಲ ಹಾಕಿ ತೋರಿಸ್ತಾ ಇದ್ದೀನಿ. ಬನ್ನಿ ಈ ಡಿಸೈನ್ನ ಹೇಗೆ ಹಾಕೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ನೋಡಿ, ಸ್ಟಾರ್ಟಿಂಗಲ್ಲಿ ದಾರನ ಸ್ವಲ್ಪ ಕೈಗೆ ಸುತ್ತಕೊಂಡು ನೋಡಿ, ಹೀಗೆ ಸ್ಯಾರಿದು ಸ್ಟಾರ್ಟಿಂಗಲ್ಲಿ ಲಾಕ್ನ ಮಾಡಿ, ಸಾರಿನ ಹೀಗೆ ಲಾಕ್ನ ಮಾಡ್ಕೊಳ್ಳಿ. ಹೀಗೆ ಲಾಕ್ ಆದಮೇಲೆ ನೋಡಿ, ಮತ್ತೆ ಇನ್ನೊಂದು ಸಲ ಸ್ಯಾರಿಗೆ ಕ್ರೋಶನ ಇನ್ಸರ್ಟ್ ಮಾಡ್ಕೊಳ್ಳಿ. ಇನ್ಸರ್ಟ್ ಆದಮೇಲೆ 1 2 ಚೈನ್ನ ಹಾಕ್ಕೊಂಡು ಕ್ರೋಶ ಮೇಲೆ ಒಂದು ಸಲ ದಾರ ತಗೊಂಡು ಹೀಗೆ ಸ್ವಲ್ಪ ಗ್ಯಾಪ್ನ ಬಿಟ್ಟು ಲಾಕ್ನ ಮಾಡಿ. ನೋಡಿ, ಹೀಗೆ ಲಾಕ್ ಆದಮೇಲೆ ಮತ್ತೆ ಒಂದು ಕಂಬನ ಹಾಕಿ, ಕಂಬ ಆದಮೇಲೆ ನಾವೇನು ಬೀಡನ್ನ ತೊಗೊಂಡಿದ್ವಲ್ವ ಆ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ನೆಕ್ಸ್ಟು ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಈ ಬೀಡ್ ಲಾಕ್ ಆದಮೇಲೆ ಕ್ರೋಶ ಮೇಲೆ ದಾರ ತಗೊಂಡು ನೋಡಿ, ಇಲ್ಲೇನು ನಾವು ಕಂಬ ಇಕ್ಕಿದ್ವಲ್ವ ಅಲ್ಲಿ ಡಬಲ್ ಕ್ರೋಶನ ಹಾಕಿ, ಒಂದು ಕ್ರೋಶ ಮೇಲೆ ದಾರ ತಗೊಳ್ಳಿ. ಏನಿಲ್ಲ ಗ್ಯಾಪ್ ಏನಿತ್ತಲ್ವ ಈ ಗ್ಯಾಪ್ ಒಳಗಡೆಯಿಂದ ಒಂದು ಲೂಫ್ನ ತಗೊಳ್ಳಿ. ಸೊ ನಿಮಗೆ 1 2 3 ಲೂಫ್ ಬರುತ್ತೆ. 3ರಲ್ಲಿ ಈಗ ನೋಡಿ, 2ರಲ್ಲಿ 1 ಮಾಡಿ, ಮತ್ತೆ 2ರಲ್ಲಿ 1 ಮಾಡಿ. ಸೊ ಒಂದು ಡಬಲ್ ಕ್ರೋಶೆ ಆಯಿತು, 2 ಆಯಿತು. ಈಗ 3ನೇ ಡಬಲ್ ಕ್ರೋಶೆ. ಈಗ 4ನೇದು, 4 ಆದಮೇಲೆ ಈಗ 5ನೇದು ಕಂಬ ಹಾಕಿ, ಡಬಲ್ ಕ್ರೋಶೆಸ್ನೇ ಕಂಬ ಅಂತ ಹೇಳೋದು. ಹೀಗೆ 5 ಕಂಬ ಆದಮೇಲೆ ಮತ್ತೆ ಕ್ರೋಶ ಮೇಲೆ ದಾರ ತಗೊಂಡು ನೋಡಿ, ಹೀಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮತ್ತೆ ಇನ್ನೊಂದು ಕಂಬ ಹಾಕಿ, ಈ ಕಂಬ ಆದಮೇಲೆ ಮತ್ತೆ ಒಂದು ಬೀಡ್ ನಾವು ಆಗಲೇ ತೊಗೊಂಡಿದ್ವಲ್ವ ಆ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಇನ್ಸರ್ಟ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡಿ, ಮತ್ತು ಕ್ರೋಶ ಮೇಲೆ ದಾರ ತೊಗೊಂಡು ಈಗೇನಲ್ಲಿ ಲೂಫ್ ಬಂತಲ್ವ ಅಲ್ಲಿ 5 ಡಬಲ್ ಕ್ರೋಶೆಸ್ತು ಆಗಲೇ ತೋರಿಸಿದ್ನಲ್ವ ಹಾಗೆಯೇ 5 ಡಬಲ್ ಕ್ರೋಶೆನ ಹಾಕೋತಾ ಬನ್ನಿ. 2 ಆಯಿತು, ಇದು 3 4 ಇದು 5ನೇದು. ಇದನ್ನು ನೀವು ನೀಟಾಗಿ ನೋಡಿದ್ರೆ ಬೇಸಿಕ್ ಬಿಗಿನರ್ಸ್ ಯಾರು ಇರ್ತೀರಲ್ವ ಅವರು ಅಷ್ಟೇ ನೀಟಾಗಿ ಕಲಿಬೋದು. ಕ್ರೋಶ ಮೇಲೆ ದಾರ ತಗೊಂಡು ನೋಡಿ, ಮತ್ತೆ ಹೀಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ. ಒಂದು ಡಬಲ್ ಕ್ರೋಶೆನ ಹಾಕಿ, ಹೀಗೆ ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ನಾವು ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಹೀಗೆ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಒಂದು ಬೀಡನ್ನ ಲಾಕ್ ಮಾಡಿ. ಬೀಡ್ ಲಾಕ್ ಆದಮೇಲೆ ಅಗೇನ್ ಇದು ಹೇಗೆ ಹಾಕೋದ್ವಲ್ವ ಹಾಗೆಯೇ ಇಲ್ಲೂ ಒಂದು ಕಂಬನ ಹಾಕ್ತಾ ಹೋಗೋಣ. 1 2 3 4 5 ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ಕ್ರೋಶ ಮೇಲೆ ದಾರ ತಗೊಂಡು ನೋಡಿ, ಹೀಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಲಾಕ್ನ ಮಾಡಬೇಕು.
ನೋಡಿ ಇದಾದಮೇಲೆ ಮತ್ತೆ ಇನ್ನೊಂದು ಡಬಲ್ ಕ್ರೋಶೆನ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಬೀಡ್ ಇನ್ಸರ್ಟ್ ಆದಮೇಲೆ ಮತ್ತೆ ಡಬಲ್ ಕ್ರೋಶೆಸ್ನ ಹಾಕೊಬನ್ನಿ. ಈ ಸ್ಟೆಪ್ಪು ನಿಮಗೆ ಹೀಗೇ ಫುಲ್ಲು ಹೀಗೇ ಕಂಟಿನ್ಯೂ ಆಗುತ್ತೆ. ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಅಲ್ವಾ? ಇಷ್ಟು ನೀಟಾಗಿಯೇ ಬರಬೇಕು ನಿಮಗೂ. ಅಷ್ಟೇ ನಾನು ಹೇಗೆ ಹೇಳ್ಕೊಡ್ತಾ ಇದ್ದೀನಿ ಅದೇ ಥರ ಒಂದೇ ಸಮ ಇಟ್ಕೊಂಡು ನೀವು ಮಾಡಿದ್ರೆ ಇಷ್ಟೇ ನೀಟಾಗಿಯೇ ನಿಮಗೇನು ಬರುತ್ತೆ. ಪ್ಲೀಸ್ ಒಂದ್ಸಲ ಟ್ರೈ ಮಾಡಿ ನೋಡಿ. ನೋಡಿ ನಿಮ್ಮ ಸೀರೆಗೆ ನೀವು ಸುಮ್ಮನೆ ದುಡ್ಡು ಕೊಟ್ಟು ಹಾಕ್ಸೋದಕ್ಕಿಂತ ನೀವೇ ಮನೇಲಿ ಟ್ರೈ ಮಾಡಿ. ಹೀಗೆ ಇಲ್ಲ ಹಾಕ್ಲಿಕ್ಕೆ ಬರಲ್ಲ ಅನ್ನೋರು ನಾವು ಆರ್ಡರ್ನ ತಗೋತೀವಿ. ಪ್ಲೀಸ್ ಕಮೆಂಟ್ನ ಮಾಡಿ. ನಿಮಗೆ ಯಾರಿಗಾರು ಬ್ಯಾಂಗ್ಳೂರಲ್ಲಿ ಸುಂಕದಕಟ್ಟೆ ಸರೌಂಡಿಂಗ್ ಯಾರಾದರೂ ನಿಮಗೆ ಕುಚ್ಚನ್ನ ಹಾಕಬೇಕು ಬ್ರೈಡಲ್ ಡಿಸೈನ್ಸು ಅಂತ ಇತ್ತು ಅಂದರೆ ನನಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ನನ್ನ ಮೇಲ್ನ ಶೇರ್ ಮಾಡ್ತೀನಿ. ಸೊ ಆವಾಗ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡಿ ಹೀಗೇ ಈ ಸ್ಟೆಪ್ನ ಫುಲ್ಲು ಕಂಟಿನ್ಯೂ ಆದಮೇಲೆ ನೆಕ್ಸ್ಟ್ ಸ್ಟೆಪ್ನ ಹೇಗೆ ಹಾಕೋದು ಅಂತ ನಾನು ತೋರಿಸ್ಕೊಡ್ತೀನಿ. ಈ ಸ್ಟೆಪ್ ನಾನೀಗ ಫುಲ್ಲು ಕಂಟಿನ್ಯೂ ಮಾಡಿಕೊಂಡು ಬರ್ತೀನಿ. ಬಂದಮೇಲೆ ನಿಮಗೆ ನೆಕ್ಸ್ಟ್ ಸ್ಟೆಪ್ನ ಹೇಗೆ ಹಾಕೋದು ತೋರಿಸ್ಕೊಡ್ತೀನಿ ಬನ್ನಿ. ಈಗ ನೋಡಿ ಲಾಸ್ಟ್ ಕಂಬನ ಹಾಕ್ತಾಯಿದ್ದೀನಿ. ಬೀಡ್ ಲಾಕ್ ಆದಮೇಲೆ ಕ್ರೋಶೆ ಮೇಲೆ ಮತ್ತೆ ಇನ್ನೊಂದು ಸಲ ದಾರ ತಗೊಂಡು 1 2 3 4 5 ಹೀಗೆ 5 ಕಂಬನ ಹಾಕ್ಕೊಂಡು ನೋಡಿ. ಈಗ ನಾನು ಕ್ರೋಶೆ ಮೇಲೆ ದಾರ ತಗೋತಾ ಇಲ್ಲ, ಹಾಗೆಯೇ ಇಲ್ಲಿ ನೋಡಿ ಹೀಗೇ ಇಲ್ಲಿ ಲಾಕ್ನ ಮಾಡ್ತಾಯಿದ್ದೀನಿ. ಈ ಲಾಕ್ ಆದಮೇಲೆ ಇಲ್ಲಿ 2 ಸಲ ಚೈನ್ನ ಮಾಡಿ ದಾರನ ಕಟ್ ಮಾಡಿ ಸ್ಟಿಕ್ ಮಾಡಿಕೊಂಡ್ರೆ ಈ ಬೇಸ್ ಲೈನು ನಿಮಗೆ ಆಗೋಗುತ್ತೆ. ಇಲ್ಲಿ ಕಟ್ ಮಾಡಿ ಹೀಗೆ ನೋಡಿ ಈ ಸ್ಟೆಪ್ಪು ಹೀಗೇ. ಈಗ ನೆಕ್ಸ್ಟ್ ಸ್ಟೆಪ್ನ ಹಾಕೋದು ಹೇಗೆ ಹೇಳ್ಕೊಡ್ತೀನಿ ಬನ್ನಿ. ಈಗ ನೆಕ್ಸ್ಟ್ ಸ್ಟೆಪ್ಗೆ ಸ್ಯಾರಿನ ಟರ್ನ್ ಮಾಡ್ಕೊಳ್ಳಿ. ನೋಡಿ ಹೀಗೆ ಸ್ಯಾರಿನ ಟರ್ನ್ ಮಾಡಿಕೊಂಡು ನೋಡಿ ನಾವೀಗ ಇಲ್ಲಿ 5 ಕಂಬ ಏನು ಹಾಕಿದ್ವಿ ನೋಡಿ, ಇಲ್ಲಿ ನೋಡಿ ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ. ಕಾಣಿಸ್ತಿದೆ ಅಲ್ವಾ? ಈ ಬ್ಯಾಕ್ ಚೈನಲ್ಲಿ ನೀವು ಒಂದೊಂದು ಸಿಂಗಲ್ ಕ್ರೋಶೆನ ಹಾಕೋತಾ ಬರಬೇಕು. 2 ಸಿಂಗಲ್ ಕ್ರೋಶೆ, ಈಗ ಪಕ್ಕದಕ್ಕೆ 3 ಸಿಂಗಲ್ ಕ್ರೋಶೆ, ಅದಕ್ಕೆ 4 ಇಲ್ಲಿಗೆ ಬೀಡ್ ಪಕ್ಕ 5 ಸಿಂಗಲ್ ಕ್ರೋಶೆಸ್ನ ಹಾಕ್ಕೊಂಡು ಹೀಗೆ 5 ಸಿಂಗಲ್ ಕ್ರೋಶೆ ಆದಮೇಲೆ 1 2 3 4 ನೋಡಿ. ಈಗ ನಿಮಗೆ 4 ಚೈನ್ಗೆ ಕರೆಕ್ಟಾಗಿ ಇಲ್ಲಿ ಲಾಸ್ಟು ಸಿಂಗಲ್ ಕ್ರೋಶೆ ಗ್ಯಾಪ್ಗೆ ಒಂದು ಕಂಬ ಬರುತ್ತೆ. ಸೊ ಅಲ್ಲಿಗೆ ಒಂದು ಕಂಬನ ಹಾಕ್ಕೊಳ್ಳಿ. ಫಸ್ಟಿಗೆ ಮಾತ್ರ ನಿಮಗೆ 4 ಚೈನ್ಗೆ ನಿಮಗೆ ಕಂಬ ಬರುತ್ತೆ. ನೆಕ್ಸ್ಟು ಇಲ್ಲಿಂದ ನಿಮಗೆ 1 2 3 4 5 ಚೈನ್ನ ಹಾಕ್ಕೊಂಡು ಈಗ ಫಸ್ಟ್ ಕಂಬಕ್ಕೆ ಲಾಕ್ನ ಮಾಡಬೇಕು. ಲಾಕ್ ಆದಮೇಲೆ ಮತ್ತೆ ಹಾಗೆ 1 2 3 4 5 ಚೈನ್ನ ಹಾಕ್ಕೊಂಡು ಮತ್ತೆ ಸೇಮ್ ಫಸ್ಟ್ ಕಂಬಕ್ಕೆ ಲಾಕ್ನ ಮಾಡಿ ಮತ್ತು 1 2 3 4 5 ಚೈನ್ನ ಹಾಕ್ಕೊಂಡು ಸ್ಟಾರ್ಟಿಂಗ್ ಫಸ್ಟ್ ಚೈನ್ಗೆ ಲಾಕ್ ಮಾಡಿ ಮತ್ತು 1 2 3 4 5 ಚೈನ್ನ ಹಾಕ್ಕೊಂಡು ಫಸ್ಟ್ ಕಂಬಕ್ಕೆ ಲಾಕ್ನ ಮಾಡಿ. ಈ ಸ್ಟೆಪ್ನ ನೀವು ಫುಲ್ಲು ಹೀಗೇ ಕಂಟಿನ್ಯೂ ಮಾಡಿ. ಲಾಸ್ಟಿಗೆ ಇದನ್ನ ಹೇಗೆ ಕಟ್ ಮಾಡಿ ತೆಗೆಯೋದು ತೋರಿಸ್ಕೊಡ್ತೀನಿ ನೋಡಿ. ಈಗ ಲಾಸ್ಟ್ಗೆ 1 2 3 4 5 ಚೈನ್ನ ಹಾಕ್ಕೊಂಡು ಫಸ್ಟ್ ಚೈನ್ಗೆ ಲಾಕ್ನ ಮಾಡಿಬಿಟ್ಟು
ಹೀಗೆ 1 2 ಚೈನ್ನ ಹಾಕ್ಕೊಂಡು ದಾರನ ಕಟ್ ಮಾಡಿ ಹೀಗೆ ಆಚೆ ತೆಗೆದುಬಿಡಿ. ಸೊ ನಿಮಗೆ ಈ ಸ್ಟೆಪ್ ರೆಡಿಯಾಗಿ ಹೋಗುತ್ತೆ ನೋಡಿ. ನಿಮಗೆ ಈ ಸ್ಟೆಪ್ ಹೀಗೆ ಕಾಣಿಸುತ್ತೆ ನೋಡಿ. ಮೇಲದು ಹೀಗೆ ಬರುತ್ತೆ. ಈಗ ನಾವು ಇನ್ನೊಂದು ಕಲರಲ್ಲಿ ಥ್ರೆಡ್ನ ತೊಗೋತಾ ಇದ್ದೀನಿ ನೋಡಿ. ನಾನು ಇಲ್ಲಿ ಪಿಂಕ್ ಕಲರಲ್ಲಿ ತೊಗೊಂಡಿದ್ದೀನಿ. ಸ್ಯಾಂಪಲ್ಗೆ ಹಾಕೋಗ್ತಾ ಇರೋದ್ರಿಂದ ನಾನು ಇದಕ್ಕೆ ಈಗ ಪಿಂಕ್ ತೊಗೊಂಡಿದ್ದೀನಿ. ಪಿಂಕ್ ದಾರ ತೊಗೊಂಡು ಕೈಗೆ ಹೀಗೆ ದಾರನ ಸುತ್ಕೊಳ್ಳಿ. ಕೈಗೆ ದಾರ ಸುತ್ತಕೊಂಡು ಸ್ಟಾರ್ಟಿಂಗ್ ನೋಡಿ ಲಾಕಿಂಗ್ ಮಾಡಬೇಕು. ಸ್ಟಾರ್ಟಿಂಗ್ ಇಲ್ಲಿ ಲಾಕ್ ಮಾಡಿದ್ವಲ್ವ ಅದರೊಳಗಡೆ ಈಗ ಮತ್ತೆ ದಾರ ತೊಗೊಂಡು ಇದನ್ನು ಲಾಕ್ನ ಮಾಡ್ಕೊಳ್ಳಿ. ಇದನ್ನು ಯೋಚನೆ ಮಾಡಿಬಿಡಿ, ಲಾಸ್ಟಿಗೆ ಡಿಸೈನ್ ಎಲ್ಲ ಆದಮೇಲೆ ಟ್ರಿಮ್ ಮಾಡಿ ಗ್ಲೂ ಹಾಕಿ ಅಂಟಿಸ್ತೀವಲ್ವ, ಸೊ ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡ್ಲಿಕ್ಕೆ ಹೋಗ್ಬಿಡಿ. ನೋಡಿ ಹೀಗೆ ದಾರನ ಕೈಗೆ ಹಾಕ್ಕೊಂಡು ಹೀಗೆ ಲಾಕ್ನ ಮಾಡ್ಕೊಳ್ಳಿ ಒಂದು ಸಲ. ನೋಡಿ ಹೀಗೆ ಲಾಕ್ ಆದಮೇಲೆ ಈಗ ನೆಕ್ಸ್ಟ್ ಸ್ಟೆಪ್ನ ತೋರಿಸ್ತೀನಿ ನೋಡಿ. ಮತ್ತೆ ಅದೇ ಸೇಮ್ ಎಲ್ಲಿ ಲಾಕ್ ಮಾಡಿದ್ರಲ್ವ ಅಲ್ಲಿ ಕಂಬನ ಹೇಗೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಬೇಕು ನೋಡಿ. ಹೀಗೆ ಇದಾದಮೇಲೆ ಇಲ್ಲಿ ಒಂದು ಸಿಂಗಲ್ ಕ್ರೋಶೆನ ಹಾಕ್ಕೊಂಡು ಕ್ರೋಶ ಮೇಲೆ ದಾರ ತಗೊಂಡು ನೆಕ್ಸ್ಟ್ ಕಂಬ ಏನಿತ್ತಲ್ವ ಇಲ್ಲಿ ನೋಡಿ ಹೀಗೆ ನೋಡಿ. ನೆಕ್ಸ್ಟ್ ಇಲ್ಲಿ ಒಂದು ಸಿಂಗಲ್ ಕ್ರೋಶ ಆದಮೇಲೆ ಕ್ರೋಶ ಮೇಲೆ ಒಂದು ಸಲ ಹೀಗೆ ದಾರ ತಗೊಂಡು ನೆಕ್ಸ್ಟ್ ಗ್ಯಾಪ್ ಏನಿದೆ ಅಲ್ವ ಇಲ್ಲಿ ಚೈನ್ನ ಫಿಲ್ ಮಾಡಿ. 1 2 3 4 5 6 7 8 9 10 ಹತ್ತಾದಮೇಲೆ 11 12 13 ನೋಡಿ. ಹೀಗೆ ನಾನಿಲ್ಲಿ 13 ಡಬಲ್ ಕ್ರೋಶೆನ ತಗೊಂಡು ಈಗ 13 ಡಬಲ್ ಕ್ರೋಶೆ ಆಗಿದೆ ಅಲ್ವಾ. ಈಗ ಇಲ್ಲಿ ಮಧ್ಯಕ್ಕೆ ಬರುತ್ತೆ ನೋಡಿ, ಕರೆಕ್ಟಾಗಿ ಮಧ್ಯಕ್ಕೆ ಒಂದು ಲಾಕ್ನ ಮಾಡಿಕೊಳ್ಳಿ. ಹೀಗೆ ಮಧ್ಯ ಲಾಕ್ ಆದಮೇಲೆ ಮತ್ತೆ ಕ್ರೋಶ ಮೇಲೆ ದಾರ ತಗೊಂಡು ನೆಕ್ಸ್ಟ್ ಕಂಬ ಏನಿದೆ ಅಲ್ವಾ ಈ ನೆಕ್ಸ್ಟ್ ಕಂಬಕ್ಕೆ ಹೀಗೆ ಒಂದು ಡಬಲ್ ಕ್ರೋಶೆ ಮತ್ತೆ ಹೀಗೆ ಡಬಲ್ ಕ್ರೋಶೆನ ಹಾಕೋತಾ ಹೋಗಬೇಕು. 1 2 3 4 5 6 7 8 9 10 11 12 13 ನೋಡಿ. ಹೀಗೆ 13 ಡಬಲ್ ಕ್ರೋಶೆ ಆದಮೇಲೆ ನೆಕ್ಸ್ಟ್ 5 ಚೈನ್ ಗ್ಯಾಪ್ ಏನಿತ್ತಲ್ವ ಅಲ್ಲಿಗೆ ಲಾಕ್ನ ಮಾಡಬೇಕು. ಆ ಲಾಕ್ ಆದಮೇಲೆ ಮತ್ತೆ ಅಗೇನ್ ಕ್ರೋಶ ಮೇಲೆ ದಾರ ತಗೊಂಡು ಪಕ್ಕದ್ದು 5 ಚೈನ್ ಗ್ಯಾಪಲ್ಲಿ ಮತ್ತು ಡಬಲ್ ಕ್ರೋಶಸ್ನ ಹಾಕ್ತಾ ಬರಬೇಕು ನೋಡಿ. ನಿಮಗೆ ಈ ಸ್ಟೆಪ್ಪನ್ನು ಹೀಗೇ ಬರುತ್ತೆ. ಲಾಸ್ಟಿಗೆ ಹೇಗೆ ನೀವು ಲಾಕ್ನ ಮಾಡಬೇಕು ಎಲ್ಲ ತೋರಿಸ್ಕೊಡ್ತೀನಿ. ಈ ಸ್ಟೆಪ್ನ ನಾನೀಗ ಕಂಟಿನ್ಯೂ ಮಾಡ್ತೀನಿ. ನೀವು ಹೀಗೇ ಈ ಸ್ಟೆಪ್ನ ಕಂಟಿನ್ಯೂ ಮಾಡಿ ನೋಡಿ. ಎಷ್ಟು ತುಂಬ ಅಂದರೆ ತುಂಬ ಯುನೀಕಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನು. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ. ಬನ್ನಿ ನಾನೀಗ ಹೇಗೆ ಹೇಳ್ಕೊಡ್ತಾ ಇದ್ದೀನೋ ಹಾಗೆ ಹಾಕಿದ್ರೆ ನಿಮಗೂ ಇಷ್ಟೇ ಪರ್ಫೆಕ್ಟಾಗಿ ನೀಟಾಗೇ ಬರುತ್ತೆ ಡಿಸೈನು. ಬನ್ನಿ ನೆಕ್ಸ್ಟ್ ಈ ಫುಲ್ಲು ಫಿನಿಷ್ ಮಾಡಬೇಕಾದ್ರೆ ಲಾಸ್ಟ್ ಆರ್ಚ್ನ ಹೇಗೆ ಹಾಕೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ನೋಡಿ ನಾನು ಈ ಸ್ಟೆಪ್ನ ಫುಲ್ಲು ಫಿನಿಷ್ ಮಾಡಿದ್ದೀನಿ ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಅದಾದಮೇಲೆ ಲಾಸ್ಟ್ ಈಗ ಅಲ್ಲಿ 13 ಚೈನ್ ಆಗಿದೆ.
13 ಚೈನ್ ಅಂದರೆ ಲಾಸ್ಟಿಗೆ ಇಲ್ಲಿ ದೇನಿಗೆ ಹಾಕಿದ್ವಲ್ಲ ಇಲ್ಲಿ ಲಾಸ್ಟಿಗೆ ಮೂರನೇದಕ್ಕೆ ಲಾಕ್ನ ಮಾಡ್ಕೋತಾ ಇದ್ದೀನಿ. ಈ 3ಕ್ಕೆ ಲಾಕ್ ಆದಮೇಲೆ ಮತ್ತೆ ಈಗ ನೀವು ಸ್ಟಾರ್ಟಿಂಗಲ್ಲಿ ಸ್ಯಾರಿನ ಹೇಗೆ ಟರ್ನ್ ಮಾಡಿದ್ರಲ್ವ ಹಾಗೆಯೇ ಇದಕ್ಕೂ ಅಷ್ಟೇ ಸ್ಯಾರಿನ ಟರ್ನ್ ಮಾಡಿಕೊಂಡು ನೋಡಿ ಒಂದು ಚೈನ್ನ ಹಾಕ್ಕೊಳ್ಳಿ. ಈ ಚೈನ್ನ ಹಾಕ್ಕೊಂಡು ನೆಕ್ಸ್ಟ್ ಇಲ್ಲಿಂದ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ, ಇಲ್ಲಿಂದ ಮತ್ತೆ ಎಲ್ಲ ನೀವು ಸಿಂಗಲ್ ಕ್ರೋಶೆನ ಹಾಕೋಬರ್ಬೇಕಾಗುತ್ತೆ. 1 2 3 4 5 6 7 8 9. ಈಗ 9 ನೋಡಿ ಸಿಂಗಲ್ ಕ್ರೋಶೆನ ಹಾಕ್ಕೊಂಡಿದ್ದೀನಿ. 9 ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ ಅಗೇನ್ 1 2 3 4 5 ಚೈನ್ನ ಹಾಕ್ಕೊಂಡು ಹೀಗೆ ನೋಡಿ ಕರೆಕ್ಟಾಗಿ ಸೀರೆ ಸುಕ್ಕಾಗುತ್ತೆ ನೋಡಿ. 1 2 3 ಚೈನ್ನ 1 2 3 ನೀಟಾಗಿ ತೋರಿಸ್ತೀನಿ ನೋಡಿ. ಈಗ 1 2 3 ಚೈನ್ನ ಸ್ಕಿಪ್ ಮಾಡಿ ಇಲ್ಲಿ 4ನೇ ಚೈನಿಗೆ ಒಂದು ಡಬಲ್ ಕ್ರೋಶೆನ ಹಾಕ್ಕೊಳ್ಳಿ. ಹೀಗೆ ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ಅಗೇನ್ ಇದು 5ನೇದು ಕಂಬ ಏನಿದೆ ಅಲ್ವಾ ಮೇಲೆ ಚೈನು ಅದಕ್ಕೆ ಒಂದು ಡಬಲ್ ಕ್ರೋಶೆ 2 3 ಮತ್ತು 4 5. ಈಗ 5 ಲಾಕ್ ಅಂದರೆ ಸಿಂಗಲ್ ಕ್ರೋಶೆ. 5 ಸಿಂಗಲ್ ಕ್ರೋಶೆ ಆದಮೇಲೆ ಅಗೇನ್ 1 2 3 4 5 ಚೈನ್ನ ಹಾಕ್ಕೊಂಡು 1 2 3ನ ಸ್ಕಿಪ್ ಮಾಡಿ 4ನೇ ಚೈನ್ ಗ್ಯಾಪಲ್ಲಿ ಒಂದು ಲಾಕ್ನ ಮಾಡಿ. ಮತ್ತು ಅಗೇನ್ ಇಲ್ಲಿ ಕ್ರೋಶ ಕಂಬ ಮೇಲೆ 1 2 3 4 5 ಸಿಂಗಲ್ ಕ್ರೋಶೆನ ಹಾಕ್ಕೊಂಡು ಮತ್ತೆ 1 2 3 4 5 ಚೈನ್ನ ಹಾಕ್ಕೊಂಡು 1 2 3 ಸ್ಕಿಪ್ ಮಾಡಿ 4ನೇ ಕಂಬಕ್ಕೆ ಲಾಕ್ನ ಮಾಡ್ಕೊಳ್ಳಿ. ಈ ಲಾಕ್ ಆದಮೇಲೆ ಅಗೇನ್ ಹಾಗೆಯೇ 5 ಸಿಂಗಲ್ ಕ್ರೋಶೆಸ್ ಅಂದರೆ ಲಾಕು ಅಂತಲೂ ಅಂತೀವಿ, ಸಿಂಗಲ್ ಕ್ರೋಶೆನು ಅಂತಲೂ ಅಂತೀವಿ. ಹೀಗೆ 5 ಸಿಂಗಲ್ ಕ್ರೋಶೆನ ಹಾಕ್ಕೊಳ್ಳಿ. 3 ಆಗಿದೆ. 3 ಆದಮೇಲೆ 4 5 ಸಿಂಗಲ್ ಕ್ರೋಶೆ ಆದಮೇಲೆ ಅಗೇನ್ ನಿಮಗೆ 5 ಚೈನ್ 1 2 3 4 5 ಚೈನ್ನ ಹಾಕ್ಕೊಂಡು 1 2 3 4 ಹೀಗೆ ನಿಮ್ಗೆ ಹಿಡಿದ್ರೂ ಹೀಗೇ ಬರುತ್ತೆ. ಸೊ 4ನೇದು ಚೈನ್ಗೆ ಇಲ್ಲಿ ಲಾಕ್ನ ಮಾಡ್ಕೊಳ್ಳಿ. ಇದಾದಮೇಲೆ ಅಗೇನ್ 1 2 3 4 5 ಚೈನ್ನ ಹಾಕ್ಕೊಂಡು 1 2 3 4 5 ಚೈನ್ನ ಹಾಕ್ಕೊಳ್ಳಿ. ಇಲ್ಲಿ 4 ಲಾಕ್ ಆದಮೇಲೆ ಮತ್ತೆ ಇಲ್ಲಿ 3ನ ಸ್ಕಿಪ್ ಮಾಡಿ 1 2 3ನ ಸ್ಕಿಪ್ ಮಾಡಿ 4ನೇ ಚೈನ್ಗೆ ಲಾಕ್ನ ಮಾಡಿಕೊಂಡು ಇಲ್ಲಿ 5 ಚೈನ್ ಮಾತ್ರ ಅಲ್ಲ ಫುಲ್ಲು ಇಲ್ಲಿಂದ ಇಲ್ಲಿವರೆಗೂ ತೋರಿಸ್ತೀನಿ ನೋಡಿ. ಫುಲ್ಲು ಚೈನ್ನೇ ಲಾಕ್ ಮಾಡ್ತಾ ಬನ್ನಿ, ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ಫುಲ್ಲು ಹೀಗೇ ಎಲ್ಲ ಸಿಂಗಲ್ ಕ್ರೋಶೆಸ್ನ ಫಿನಿಶ್ ಮಾಡಿ. ಇದು ಲಾಸ್ಟ್ ಕಂಬ ಅಲ್ವಾ, ಅದಕ್ಕೋಸ್ಕರ
ಫಸ್ಟ್ ಸ್ಟಾರ್ಟಿಂಗ್ ನೀವು ಹೇಗೆಲ್ಲನೂ ಲಾಕ್ ಮಾಡ್ಕೊಂಡು ಬಂದ್ರಲ್ವ, ಹಾಗೆಯೇ ಇಲ್ಲೂ ಅಷ್ಟೇ ಲಾಕ್ನ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಒಂದು ನೋಡಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿದ್ರಲ್ವ, ಅದರೊಳಗಡೆ ಸಿಂಗಲ್ ಕ್ರೋಶೆನ ಹಾಕ್ಕೊಂಡು ಹೀಗೆ 1 2 ಚೈನ್ನ ಹಾಕ್ಕೊಂಡು ಟ್ರಿಮ್ಮರಲ್ಲಿ ಇದನ್ನು ಕಟ್ ಮಾಡಿ ಹೀಗೆ ಆಚೆ ತೆಗೆದ್ರೆ ಸೊ ನಿಮಗೆ ಲಾಕ್ ಆಗುತ್ತೆ. ಈಗ ಸ್ಯಾರಿನ ಟರ್ನ್ ಮಾಡಿ ಈ ಕಲರಲ್ಲಿ ಈ ಸ್ಟೆಪ್ಪು ನಿಮಗೆ ಫಿನಿಶ್ ಆಗುತ್ತೆ. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ. ಈಗ ನೆಕ್ಸ್ಟ್ ಸ್ಟೆಪ್ನ ಈ ಬ್ಲೂ ಕಲರಲ್ಲೇ ನಾನು ಈಗ ಕಂಟಿನ್ಯೂ ಮಾಡ್ತೀನಿ, ತೋರಿಸ್ತೀನಿ ಬನ್ನಿ ಅದು ಹೇಗೆ ಬರುತ್ತೆ ಅಂತ. ಈಗ ನೆಕ್ಸ್ಟ್ ಸ್ಟೆಪ್ಪಿಗೆ ನೋಡಿ, ನೆಕ್ಸ್ಟ್ ಸ್ಟೆಪ್ಪಿಗೆ ನಾನು ಈ ರಾಯಲ್ ಬ್ಲೂ ಕಲರ್ನ ತೊಗೊಂಡಿದ್ದೀನಿ. ಇಲ್ಲಿ ಏನು ಲಾಕ್ ಮಾಡಿದ್ವಲ್ವ ಲಾಸ್ಟ್ ಲಾಕು, ಆ ಲಾಕ್ಗೆ ನೀವು ಮತ್ತೆ ಒಂದು ಸಲ ಲಾಕ್ನ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮ್ಗೆ ಇಲ್ಲಿ ಬೇಡ, ಈಗ ಇಲ್ಲಿಂದ ಸೇಮ್ ಬೇರೆ ಕಲರ್ ಬರುತ್ತೆ ಅಂತ ಅನಿಸ್ತು ಅಂತ ಅಂದರೆ ಇಲ್ಲೇನಿದೆ ಅಲ್ವ, ಇಲ್ಲಿ ಲಾಸ್ಟ್ ಲಾಕ್ ಅಲ್ಲಿ ಲಾಕ್ನ ಮಾಡ್ಕೋಬೇಕು. ಲಾಸ್ಟ್ ಲಾಕ್ ಏನಿತ್ತಲ್ವ ಆ ಲಾಕ್ಗೆ ನಾವೀಗ ಏನು ತೊಗೋತಾ ಇದ್ದೀವಲ್ಲ ಥ್ರೆಡ್ಡು, ಈ ಥ್ರೆಡ್ನ ಇಲ್ಲಿ ಲಾಕ್ನ ಮಾಡ್ಕೊಳ್ಳಿ. ಹೀಗೆ 1 2 ಸಲ ಲಾಕ್ನ ಮಾಡ್ಕೊಬಿಟ್ಟು ಈಗ ಇಲ್ಲಿ ಮತ್ತು ಈಗ ಎಲ್ಲಿ ಲಾಕ್ ಮಾಡಿದ್ರಲ್ವ ಅಲ್ಲೇ ಒಂದು ಲೂಫ್ನ ಆಚೆ ತಗೊಳ್ಳಿ. ಲೂಫ್ನ ಆಚೆ ತೊಗೊಂಡು ಅಲ್ಲಿ ಲಾಕ್ನ ಮಾಡಿಬಿಡಿ. ಸೊ ನಿಮಗಲ್ಲಿ ಕಂಟಿನ್ಯೂ ಆಗುತ್ತೆ. ಈ ಥ್ರೆಡ್ಸ್ನೆಲ್ಲ ನೀಟಾಗಿ ಕಟ್ ಮಾಡಿ ಲಾಸ್ಟಿಗೆ ಹಿಂದೆ ಗ್ಲೂ ಹಾಕಿ ಹೀಗೆ ಎಣಿಸಿದ್ರೆ ನಿಮಗೆ ಆ ಥ್ರೆಡ್ಸ್ ಎಲ್ಲ ಏನೂ ಬರೋಲ್ಲ. ಸೊ ಹೀಗಾದಮೇಲೆ ಇಲ್ಲೇನಿತ್ತಲ್ವ ಈ 5 ಚೈನ್ಗೆ 1 2 3 4 5 ಚೈನ್, 5 ಚೈನ್ಗೆ ಮತ್ತೆ ಅಗೇನ್ 5 ಚೈನ್ನ ಹಾಕ್ಕೊಂಡು ಇಲ್ಲಿ ಲಾಕ್ನ ಮಾಡ್ಕೊಳ್ಳಿ. ಇಲ್ಲಿ ಈ ಲಾಕ್ ಆದಮೇಲೆ ಮತ್ತೆ ಒಂದು ಇಲ್ಲಿ ಸಿಂಗಲ್ ಕ್ರೋಶೆನ ಹಾಕ್ಕೊಳ್ಳಿ. ಈ ಸಿಂಗಲ್ ಕ್ರೋಶೆ ಆದಮೇಲೆ ಕ್ರೋಶ ಮೇಲೆ ಒಂದು ಸಲ ದಾರ ತೊಗೊಂಡು ಇಲ್ಲೇನು ಗ್ಯಾಪ್ ಏನಿದೆ ಅಲ್ವಾ 5 ಚೈನ್ ಗ್ಯಾಪು, ಅಲ್ಲಿ ಕಂಬನ ಹಾಕಿ ಒಂದು ಡಬಲ್ ಕ್ರೋಶೆನ ಹಾಕಿ ಆದಮೇಲೆ 1 2 3 ಚೈನ್ನ ಹಾಕ್ಕೊಂಡು ಇದೇನಿತ್ತಲ್ವ ಈ ಡಬಲ್ ಕ್ರೋಶೆ ಅದಕ್ಕೆ ಇದನ್ನು ಲಾಕ್ನ ಮಾಡಿ. ಸೊ ಒಂದು ನಿಮಗೆ ಪಿಕಾಟ್ ಆಯಿತು. ಮತ್ತು ಕ್ರೋಶ ಮೇಲೆ ಒಂದು ಸಲ ದಾರ ತೊಗೊಳ್ಳಿ, ಮತ್ತು ಸೇಮ್ ಹಾಗೆಯೇ ಒಂದು ಕಂಬ ಹಾಕಿ, ಕಂಬ ಆದಮೇಲೆ 1 2 3 ಚೈನ್ನ ಹಾಕ್ಕೊಂಡು ಈಗ ಇದೇನು ಚೈನ್ ಕಂಬ ಹಾಕಿದ್ವಲ್ವ ಆ ಕಂಬಗೆ ಈಗ ಹಾಕಿರೋ 3 ಚೈನ್ನ ಲಾಕ್ನ ಮಾಡ್ಕೊಳ್ಳಿ ಹೀಗೆ. ಸೊ ಮತ್ತು ಇನ್ನೊಂದು ಪಿಕಾಟು ಹೀಗೇ ಒಂದು ಕಂಬ ಹಾಕಿ 1 2 3 ಚೈನ್ನ ಹಾಕ್ಕೊಂಡು ಈಗೇನು ಕಂಬ ಹಾಕಿದ್ವಲ್ವ ಆ ಕಂಬಗೆ ಈ ಚೈನ್ನ ಲಾಕ್ನ ಮಾಡಿ ಸಿಂಗಲ್ ಕ್ರೋಶೆನ ಹಾಕಿ. ಸೊ ಆಗ ನಿಮಗೆ ಒಂದು ಪಿಕಾಟ್ ರೆಡಿ ಆಗುತ್ತೆ. ಇದನ್ನು ಅಷ್ಟೇ ಹಾಗೆಯೇ 1 2 3 ಚೈನ್ನ ಹಾಕ್ಕೊಂಡು ಮತ್ತು ಇನ್ನೊಂದು ಪಿಕಾಟ್ನ ಮಾಡ್ಕೊಳ್ಳಿ. ಮತ್ತು ಅಗೇನ್ ಕ್ರೋಶ ಮೇಲೆ ದಾರ ತಗೊಂಡು ಮತ್ತೆ ಒಂದು ಕಂಬನ ಹಾಕಿ, ಕಂಬ ಆದಮೇಲೆ 1 2 3 ಚೈನ್ನ ಹಾಕ್ಕೊಂಡು ಈ ಸೇಮ್ ಕಂಬಕ್ಕೇ ಒಂದು ಸಿಂಗಲ್ ಕ್ರೋಶೆನ ಹಾಕ್ಕೊಳ್ಳಿ. ಸೊ ಪಿಕಾಟ್ ಆಗುತ್ತೆ. ಮತ್ತು ಕ್ರೋಶ ಮೇಲೆ ದಾರ ತಗೊಳ್ಳಿ, ಕಂಬ ಹಾಕಿ, ಕಂಬ ಆದಮೇಲೆ 1 2 3 ಚೈನ್ನ ತಗೊಂಡು ಸೇಮ್ ಕಂಬಗೇ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ ಕ್ರೋಶ ಮೇಲೆ ಹೀಗೆ ದಾರ ತಗೊಂಡು ಮತ್ತೆ ಒಂದು ಕಂಬನ ಹಾಕಿ 1 2 3 ಚೈನ್ನ ಹಾಕ್ಕೊಂಡು ಸೇಮ್ ಒಂದು ಸಿಂಗಲ್ ಕ್ರೋಶೆಗೆ ಒಂದು ಲಾಕ್ನ ಮಾಡ್ಕೊಳ್ಳಿ ನೋಡಿ. ಮತ್ತು ಕ್ರೋಶ ಮೇಲೆ ದಾರ ತಗೊಳ್ಳಿ, ಒಂದು ಕಂಬ ಹಾಕಿ,
ಕಂಬ ಆದಮೇಲೆ 1 2 3 ಚೈನ್ನ ಹಾಕ್ಕೊಂಡು ಸೇಮ್ ಡಬಲ್ ಕ್ರೋಶೆಗೆ ಒಂದು ಸಿಂಗಲ್ ಕ್ರೋಶೆನ ಹಾಕ್ಕೊಳ್ಳಿ. ಟೋಟಲಾಗಿ ಇಲ್ಲಿ ನಿಮಗೆ ನೋಡಿ 1 2 3 4 5 6 7 8 ಪಿಕಾಟ್ ಬಂದಿರಬೇಕು. ಸೊ 8 ಪಿಕಾಟ್ ಆದಮೇಲೆ ನೋಡಿ ಇಲ್ಲಿ ಲಾಕ್ನ ಮಾಡ್ಕೊಳ್ಳಿ. ನೋಡಿ ಹೀಗೆ ಬರುತ್ತೆ ಈ ಸ್ಟೆಪ್ಪು. ನೋಡಿ ಎಷ್ಟು ಚೆನ್ನಾಗಿ ಬರುತ್ತಲ್ವ. ಹೀಗೆ ಪಿಕಾಟ್ ಆದಮೇಲೆ ಮತ್ತೆ ಅಗೇನ್ 1 2 3 4 5 ಚೈನ್ನ ಹಾಕ್ಕೊಂಡು ಇಲ್ಲಿ ಬರುತ್ತಲ್ವ ಸ್ಟಾರ್ಟಿಂಗಲ್ಲಿ ಲಾಕ್ನ ಮಾಡ್ಕೊಳ್ಳಿ. ಈ ಲಾಕ್ ಆದಮೇಲೆ ನೋಡಿ ಮತ್ತೆ ಒಂದು ಸಿಂಗಲ್ ಕ್ರೋಶೆನ ಹಾಕ್ಕೊಳ್ಳಿ. ಈ ಸಿಂಗಲ್ ಕ್ರೋಶೆ ಆದಮೇಲೆ ಕ್ರೋಶೆ ಮೇಲೆ ದಾರ ತಗೊಂಡು ಮತ್ತು ಅಗೇನ್ ಇಲ್ಲಿಗೆ ಒಂದು ಕಂಬನ ಹಾಕಿ, ಕಂಬ ಆದಮೇಲೆ 1 2 3 ಚೈನ್ನ ಹಾಕ್ಕೊಂಡು ಈಗೇನು ಕಂಬ ಹಾಕಿದ್ವಲ್ವ ಅದರೊಳಗಡೆಗೆ ಒಂದು ಸಿಂಗಲ್ ಕ್ರೋಶೆನ ಹಾಕ್ಕೊಳ್ಳಿ. ಪಿಕಾಟ್ ರೆಡಿ ಆಗುತ್ತೆ. 1 ಇದು ಎರಡನೇದು 1 2 3 ಚೈನು ಆದಮೇಲೆ ಸೇಮ್ ಕಂಬಗೆ ಲಾಕು 2 ಆಯಿತು. ಇದು 3ನೇ ಕಂಬ 3 ಚೈನು 1 2 3 ಚೈನು ಆಮೇಲೆ ಇಲ್ಲಿ ಒಂದು ಲಾಕ್. ಸೊ ಒಂದು ಪಿಕಾಟ್ 3 ಪಿಕಾಟ್ ಆಯಿತು. ಇದು 4ನೇದು 1 2 3 ಇಲ್ಲಿ ಸೇಮ್ಗೆ ಒಂದು ಲಾಕು 4 ಪಿಕಾಟ್ ಆಯಿತು. ಸೇಮ್ ಕಂಬಗೆ ಒಂದು ಕಂಬ 1 2 3 ಚೈನು ಸೇಮ್ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶೆ ಆದರೂ ಓಕೆ, ಲಾಕ್ ಆದ್ರೂ ಓಕೆ. 5 ಪಿಕಾಟ್ ಆಯಿತು. ಇದು 6ನೇದು 1 2 3 ಚೈನು ಒಂದು ಸೇಮ್ ಕಂಬಕ್ಕೆ ಒಂದು ಲಾಕ್. ಇದು 7ನೇದು 1 2 3 ಚೈನು ಸೇಮ್ ಕಂಬಗೆ ಲಾಕು. 7 ಕಂಪ್ಲೀಟ್ ಆಯಿತು. ಇದು 8th ಒನ್ ಲಾಸ್ಟ್. 8 ಹಾಕಿದ್ರೆ ನಿಮಗೆ ಫುಲ್ ಫೈನಲ್ ಆಗಿ ಬರುತ್ತೆ. ಡಬಲ್ ಕ್ರೋಶೆ 1 2 3 ಸೇಮ್ ಕಂಬಕ್ಕೆ ಒಂದು ಲಾಕ್. ಹೀಗೆ ಲಾಕ್ ಆದಮೇಲೆ ನೋಡಿ ಇಲ್ಲಿ ಲಾಕ್ನ ಮಾಡ್ಕೊಳ್ಳಿ ಈ ಕಂಬಕ್ಕೆ. ಆದಮೇಲೆ 5 ಚೈನ್ನ ಹಾಕ್ಕೊಳ್ಳಿ. 1 2 3 4 5 ಕಂಬನ ಹಾಕ್ಕೊಂಡು ನೋಡಿ ಸ್ಟಾರ್ಟಿಂಗಿಗೆ ಬರುತ್ತೆ. ಇಲ್ಲಿಗೆ ಲಾಕ್ನ ಮಾಡಿಕೊಂಡು 1 2 ಚೈನ್ನ ಹಾಕ್ಕೊಂಡು ಥ್ರೆಡ್ನ ಹೀಗೆ ಟ್ರಿಮ್ ಮಾಡಿ ಆಚೆ ತೆಗೆದ್ರೆ ಸೊ ನಿಮಗೆ ಲಾಕ್ ಆಗುತ್ತೆ. ನೋಡಿ ಈ ಸ್ಟೆಪ್ ನಿಮಗೆ ಇಷ್ಟೇ ಬರೋದು. ಫುಲ್ಲು ಹೀಗೇ ಕಂಟಿನ್ಯೂ ಮಾಡ್ತಾ ಹೋಗಿ ಈ ಸ್ಟೆಪ್ನ. ನೋಡಿ ಎಷ್ಟು ಮುದ್ದಾಗಿ ಬರುತ್ತೆ. ಇಲ್ಲಿಗೆ ನೀವು ಸ್ಟೋನು ಇಲ್ಲ ಬಾಲ್ ಚೈನು ಏನು ಬೇಕಾದ್ರೂ ಸ್ಟಿಕ್ ಮಾಡ್ಬೋದು. ಇಲ್ಲಿಗೆ ಮತ್ತು ಇಲ್ಲಿಗೆ ನಾನು ಇದೇನಿದೆ ಅಲ್ವ ಈ ಥ್ರೆಡ್ನೆಲ್ಲನೂ ನೋಡಿ ಹೀಗೆ ಸ್ವಲ್ಪ ಬಿಟ್ಟು ಹೀಗೆ ಟ್ರಿಮ್ ಮಾಡಿಕೊಂಡು ಹಿಂದೆ ಗ್ಲೂ ಹಾಕಿ ನಾನು ಇದನ್ನು ಹೀಗೆ ಸ್ಟಿಕ್ ಮಾಡ್ತೀನಿ. ಸೊ ನಿಮಗೆ ಅಲ್ಲೇ ಅದು ಥ್ರೆಡ್ ಬರಲ್ಲ. ಮತ್ತು ಇಲ್ಲಿಗೆ ನೋಡಿ ಹೀಗೆ ಬಾಲ್ ಚೈನು ಮತ್ತು ಈ ಆರ್ಚಿಗೆ ಏನು ಬರುತ್ತೆ ಅಲ್ಲಿಗೆ ನಾನು ಸ್ಟೋನ್ನ ಸ್ಟಿಕ್ ಮಾಡಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಈ ಡಿಸೈನು ಬಂದಿದೆ ಅಲ್ವಾ. ಇದನ್ನು ನಾನು ಸ್ಯಾರಿಗೆ ಹಾಕಿದ್ದೆ, ಅದಕ್ಕೆ ಕುಚ್ಚಿ ಎಲ್ಲ ಕಟ್ಟಿದ್ದೀನಿ ಅಲ್ವಾ. ಆ ಡಿಸೈನ್ನ ನಿಮಗೆ ಈಗ ತೋರಿಸ್ತೀನಿ. ಫೈನಲ್ ಲುಕ್ಕು ಸ್ಟೋನ್ ಎಲ್ಲ ಸ್ಟಿಕ್ ಆದಮೇಲೆ ಹೇಗೆ ಬರುತ್ತೆ ಅಂತ ಅದನ್ನು ಒಂದು ಸಲ ನೋಡಿ ಪ್ಲೀಸ್ ಲೈಕ್ನ ಮಾಡಿ. ವಿಡಿಯೋ ಹೇಗೆ ಬಂತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಡಿಸೈನು. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ಆಯಿತಾ. ನೋಡಿ ಈ ಸ್ಟೆಪ್ದು
ಈ ಡಿಸೈನ್ದು ಫುಲ್ಲು ಫೈನಲ್ ಲುಕ್ಕು ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಸಾರಿಗೆ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ನನಗೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಡಿಸೈನು. ಎಷ್ಟು ಚೆನ್ನಾಗಿದೆ ಅಲ್ವಾ. ಇದಕ್ಕೆ ನಾನು 2000ನ ಚಾರ್ಜ್ ಮಾಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನು. ಡಿಪೆಂಡ್ಸ್ ಆನ್ ಯುವರ್ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನು ನೋಡಿಕೊಂಡು ನೀವು ಚಾರ್ಜ್ನ ಮಾಡಿ. ಪ್ಲೀಸ್ ಹೇಗಿತ್ತು ಡಿಸೈನು ಒಂದ್ಸಲ ಕಮೆಂಟ್ ಮಾಡಿ ತಿಳಿಸಿ.